ಮೋದಿ ನಾಳೆ ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. 14, 19, 24 ಹೇಗಿರುತ್ತೆ ನರೇಂದ್ರ ಮೋದಿ ಅವರ ಈ ಅಧಿಕಾರ ಸ್ವೀಕಾರ ಪದಗ್ರಹಣ? ಮೇ 26, 2014 ನರೇಂದ್ರ ಮೋದಿ ಅವರು ಪ್ರಪ್ರಥಮವಾಗಿ ಆಗ ಪ್ರಣವ್ ಮುಖರ್ಜಿ ರಾಷ್ಟ್ರಪತಿಗಳಾಗಿದ್ದರು. ರಾಷ್ಟ್ರಪತಿಗಳು ಪ್ರಮಾಣ ವಚನ ಬೋಧಿಸ್ತಾರೆ, ಹೇಗೆ ರಾಜ್ಯಪಾಲರು ಬೋಧಿಸ್ತಾರೋ ಹಾಗೇನೆ ನೋಡಿ ಈ ಥರ ಇತ್ತು 2014ರಲ್ಲಿ, 10 ವರ್ಷಗಳ ಹಿಂದೆ. ಅದಾದ ನಂತರ ಮೇ 30, ಮೇ 26, ಮೇ 30, 2019 ಕೋವಿಡ್ ಅವರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ನರೇಂದ್ರ ಮೋದಿ. ಇನ್ನು ನಾಳೆ ಅಂದರೆ ಜೂನ್ 9ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. 2 ಬಾರಿ ಬಿಜೆಪಿಯ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಿತ್ತು, NDA ಜೊತೆಗೂಡಿ ಹೋದರು. ಈ ಬಾರಿ TDP ಮತ್ತು JDU ಜೊತೆಗಿರಬೇಕಾಗತ್ತೆ. ನಾಳೆ ದ್ರೌಪದಿ ಮುರ್ಮು ಅವರಿಂದ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಇದೇ ಥರದ ಪ್ರಮಾಣ ವಚನ ಭಾರತದಲ್ಲಿ ಯಾರಾದರೂ ಮಾಡಿದರೆ ಈ ಹಿಂದೆ ಪಂಡಿತ್ ಜವಾಹರಲಾಲ್ ನೆಹರು 1952 ಪ್ರಥಮ ಚುನಾವಣೆಯ ನಂತರ, 57 ಎರಡನೇ ಚುನಾವಣೆಯ ನಂತರ, 62 ಆ ಸಂದರ್ಭದಲ್ಲಿ ಅವರಿಗೆ 371, 369, 364 ಈ ರೀತಿ ಮೆಜಾರಿಟಿ ಬಂದಿತ್ತು. ಆಗ ಕೇವಲ ಒಂದೇ ಪಕ್ಷ ಭಾಳ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದು. ಬಟ್ ಈಗಿನ ಪರಿಸ್ಥಿತಿಯೇ ಬೇರೆ. ನಾಳೆ 7:15ಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ನಾಳೆ ನರೇಂದ್ರ ಮೋದಿ ಐತಿಹಾಸಿಕ 3ನೇ ಬಾರಿಗೆ ದೇಶದ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಇದುವರೆಗೆ ನೆಹರು 3 ಬಾರಿ ಕನ್ಸಿಕ್ಯೂಟಿವ್ ಆಗಿ, ಇಂದಿರಾ ಗಾಂಧಿ ಕೂಡ 3 ಬಾರಿ ಆಗಿತ್ತು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಇದ್ದಾರೆ. ಆದರೆ 2 ಬಾರಿ ಒಮ್ಮೆ, ಆಮೇಲೆ ಒಂದು ಗ್ಯಾಪ್, ಆಮೇಲೆ 3 ಬಾರಿ. ನೆಹರು ಇಂದಿರಾ ಗಾಂಧಿ ಬಿಟ್ಟರೆ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿರೋ ದಾಖಲೆ ಇದೀಗ ಮೋದಿ ಹೆಸರಲ್ಲಿದೆ. ಕೆಲವು ದಿನಗಳಲ್ಲಿ ಅವರು ಇಂದಿರಾ ಗಾಂಧಿಯವರ ಒಂದು ದಾಖಲೆಯನ್ನು ಮುರಿಯಲಿದ್ದಾರೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಮತ್ತು ಪ್ರಧಾನಮಂತ್ರಿಯಾಗಿ ಯಾರಾದರೂ ನಿರಂತರವಾಗಿ 25 ವರ್ಷಗಳ ಕಾಲ ದೇಶ ಮತ್ತು ರಾಜ್ಯವನ್ನು ಆಳಿದರೆ ಅದು ನರೇಂದ್ರ ಮೋದಿ. ಎನಿವೆ, ಈ ಎಲ್ಲ ವಿಚಾರ ಒತ್ತಟ್ಟಿಗಿರಲಿ. ನಾಳೆ ಏನಾಗುತ್ತೆ ಇದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ವಿಶ್ವ ಬಂಧು ಭಾರತದಲ್ಲಿ ಮೋದಿ 3.0 ಶಕೆ. मैं नरेंद्र दामोदर दास मोदी ईश्वर की शपथ लेता हूं. ಹಿರಿಯರಿಗೆ ಸಚಿವ ಸ್ಥಾನ, ಮಿತ್ರರಿಗೆ ಮಂತ್ರಿಗಿರಿ. ಲೋಕಸಭೆ ಚುನಾವಣೆಯಲ್ಲಿ ಆಘಾತಕಾರಿ ಗೆಲುವು ಕಂಡು ಆಂಧ್ರದ ನಾಯ್ಡುಗಾರು, ಬಿಹಾರದ ನಿತೀಶ್ ಜೊತೆಗೂಡಿ ನರೇಂದ್ರ ಮೋದಿ ಮತ್ತೊಮ್ಮೆ ದೇಶದ ಪ್ರಧಾನಿ ಪಟ್ಟಕ್ಕೇರಲು ಟ್ರಿಮ್ ಆಗಿ ರೆಡಿಯಾಗಿದ್ದಾರೆ. ನಮೋ ಜೊತೆ ಇಡೀ ಸಚಿವ ಸಂಪುಟವು ಅಸ್ತಿತ್ವಕ್ಕೆ ಬರಲಿದ್ದು ಮೊದಲ 2 ಅವಧಿಗಿಂತ ಬಲು ಡಿಫರೆಂಟ್ ಆಗಿರುತ್ತಂತೆ. More than our expectation, people have supported us, and there are sufficient MPs also got elected. It's a very good sign. I'm happy about that. Yes, that's why I've come. Yes, sir. And because of Prime Minister Narendra Modi's leadership, Yes, sir. entire world is appreciating. So tomorrow I'm going to attend that function. That's why I've come.
ಮೋದಿ ಪ್ರಮಾಣ ವಚನ ಸಮಾರಂಭಕ್ಕೆ ಬಾಂಗ್ಲಾದೇಶ ಪ್ರಧಾನಿ ಶೇಖ್ ಹಸೀನಾ, ಭೂತಾನ್ ರಾಜ ಜಿಗ್ಮೆ ಕೇಸರ್, ನೇಪಾಳ ಪ್ರಧಾನಿ ಪುಷ್ಪ ಕಮಾಲ್ ಪ್ರಚಂಡ, ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ, ಮಾಲ್ಡೀವ್ಸ್ ಅಧ್ಯಕ್ಷ ಮೊಹಮ್ಮದ್ ಮುಹಿಜು, ಮಾರಿಷಸ್ ಪ್ರಧಾನಿ ಪ್ರವೀಂದ ಜುಗ್ನೌತ್, ಸಿಸಿಲ್ಸ್ ಉಪಾಧ್ಯಕ್ಷ ಮೊಹಮ್ಮದ್ ಅಫೀಫ್ ಆಗಮಿಸಲಿದ್ದಾರೆ. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ 7 ಸುತ್ತಿನ ಭದ್ರತೆ ಮಾಡಲಾಗಿದೆ. ಬೆಳಗ್ಗೆಯಿಂದಲೇ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ರಾಷ್ಟ್ರಪತಿ ಭವನ, ಪ್ರಧಾನಮಂತ್ರಿ ನಿವಾಸ, ಸುಪ್ರೀಂ ಕೋರ್ಟ್ ಕಟ್ಟಡ, ರಾಯಭಾರಿಗಳ ಕಚೇರಿ ಸೇರಿದಂತೆ ಮತ್ತಿತರ ಕಡೆ ವಿಮಾನ ಹಾರಾಟಕ್ಕೂ ನಿರ್ಬಂಧ ವಿಧಿಸಲಾಗಿದೆ. ಅನುಮಾನಾಸ್ಪದವಾಗಿ ತಿರುಗಾಡುವ ವ್ಯಕ್ತಿಗಳ ಚಲನವಲನಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಗುಜರಾತ್ ಸಿಎಂ ಹಾಗೂ ದೇಶದ ಪ್ರಧಾನಿಯಾಗಿ ಸತತ 22 ವರ್ಷಗಳಲ್ಲಿ ಬಿಜೆಪಿಯ ಬಹುಮತದ ಸರ್ಕಾರವನ್ನ ಮುನ್ನಡೆಸಿದ್ದ ಮೋದಿ ಮೊದಲ ಬಾರಿಗೆ ಮೈತ್ರಿ ಸರ್ಕಾರ ಮುನ್ನಡೆಸಲು ಸಜ್ಜಾಗಿದ್ದಾರೆ. ಮೈತ್ರಿ ಧರ್ಮ ಪಾಲನೆಯನ್ನ ಗಮನದಲ್ಲಿಟ್ಟುಕೊಂಡು ದೇಶವನ್ನ ಅಭಿವೃದ್ಧಿಯನ್ನ ಕೊಂಡೊಯ್ಯುವ ಕೆಲಸ ನಮೋ ಮಾಡಬೇಕಾಗಿದೆ. ನರೇಂದ್ರ ದಾಮೋದರ ದಾಸ್ ಮೋದಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. नरेंद्र मोदी जी